ಮಹಾಕುಂಭಮೇಳ ನೀವೆಲ್ಲ ನೋಡಿರ್ಬೇಕು. ಆಲ್ಮೋಸ್ಟ್ ಎಲ್ಲ ಕೋಟ್ಯಾನುಗಟ್ಟಲೆ ಈ ಒಂದು ನದಿಯಲ್ಲಿ ಸ್ನಾನ ಮಾಡೋ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಕೇಳ್ಕೊಂಡ್ರೆ. ಯಾಕಂದ್ರೆ ಒಂದು ಸ್ನಾನ ಮಾಡೋ ಮೂಲಕ ದೇವರೇ ನಮಗೆ ಒಳ್ಳೇದು ಮಾಡಲಿ ಅಂತೀರಪ್ಪ ಅಂತಂದ್ರೆ ಅಲ್ಲಿ ಹೋಗೋದೇ ನಾವು ಏನೇ ಪಾಪ ಪರಿಹಾರ ಇದ್ರಪ್ಪ ಅಂತಂದ್ರೆ ಆಗಿರ್ಬೋದು, ನಾವು ಏನೇ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಹೋಯ್ತಪ್ಪ ಅಂತಂದರೆ ನಮ್ಮ ಮುಗಿತಪ್ಪ, ಇನ್ಮೇಲೆ ಚೆಂದ ಇರೋಣಪ್ಪ ಅಂತೇಳಿ ಆ ಒಂದು ಪುಣ್ಯ ಸ್ನಾನ ಮಾಡೋ ಮೂಲಕ ಆ ದೇವರಿಗೆ ಕೈ ಮುಗಿದು ಕೆಟ್ಟ ಬರೋದು ಏನೈತಲ್ಲ ಅದೊಂದು ಸ್ವರ್ಗನ ಅಂತ ಹೇಳಬೇಕು. ಹೌದು ಸರ್, ನಮ್ಮ ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಈ ಒಂದು ನಟಿ, ಯಾಕಂದ್ರೆ ಒಬ್ಬರು ರುದ್ರಾಕ್ಷಿ ಮಾರುವವರು ತಯಾರು ಗಿಡದಾಂಗ್ರಿ ಬೆಳಿತಾವ ಎಲ್ಲರಿಗೂ ಗೊತ್ತೈತೆ. ರುದ್ರಾಕ್ಷಿ ಗಿಡದಾಗ ಬೆಳೆದದ್ದನ್ನು ಇವರು ಒಳ್ಳೆ ರೆಡಿ ಮಾಡಿಕೊಂಡು ಸರ ಮಾಡಿಕೊಂಡು ತಂದು ಎಲ್ಲರಿಗೂ ಮುಡಿಸ್ತಾರಲ್ಲ, ಅದೊಂದು ಸಾಮಾನ್ಯ ಕೆಲಸ ಅಲ್ಲ ಅಂತ ಹೇಳ್ತೀನಿ ನಾನು. ಈಗ ಮಹಾಕುಂಭಮೇಳದಲ್ಲಿ ಒಂದು ನಮ್ಮ ಮೊನಾಲಿಸಾ ಅವರು, ಯಾಕಂದ್ರೆ ಅತಿ ವೈರಲ್ ಆದಂಥ ಈ ಒಂದು ಹೆಣ್ಮಗಳು ಅಂತಂದರೆ ತಪ್ಪಾಗೋದು ಅಷ್ಟು. ಯಾಕಂದರೆ ಅವ್ರ ಲಕ್ಕ ಚೇಂಜ್ ಆಗಿಬಿಟ್ಟೈತಿ ಈ ಒಂದು ಮಹಾಕುಂಭಮೇಳದಲ್ಲಿ. ಯಾಕಂದರೆ ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಅದು ಎಲ್ಲರಿಗೂ ಸಿಗೋದು, ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ ಅದು. ಆ ಒಂದು ಜಾಗಕ್ಕೆ ಹೋಗ್ಬೇಕಪ್ಪ ಅಂದರೆ ಇದೊಂದು ಜಾಗ ಏನಪ್ಪ ಅಂತಂದರೆ ಪುಣ್ಯಕ್ಷೇತ್ರ ಅದು. ಯಾಕಂದರೆ ದೇವಾನುದೇವತೆಗಳ ಬಂದು ಹೋಗ್ತಾ ಇರುವ ಜಾಗಪ್ಪ ಅಂತಂತಂದರೆ ಪ್ರಯಾಗ್ರಾಜ್ ಮಹಾಕುಂಭಮೇಳ. ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಅದೃಷ್ಟ ಬೇಕು. ಯಾಕಂದ್ರೆ ಎಲ್ಲರಿಗೂ ಇರೋಲ್ಲ, ಯಾಕಂದ್ರೆ ಒಬ್ಬರಿಗೆ ಆಗ್ತಿರಂಗಿಲ್ಲ, ಎಲ್ಲರದ್ದು ಹೇಳಕತ್ತಿಲ್ಲ ನಾನು. ಒಬ್ಬರಿಗೆ ಏನೋ ಅವ್ರವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು, ಏನೋ ಕಾರಣಗಳಿಂದ ತಪ್ಪಿರ್ತಾವೆ, ಹೋಗಕ್ಕೆ ಆಗಿರಂಗಿಲ್ಲ. ಯಾಕಂದ್ರೆ ಈಗ ಇನ್ನೂ ಒಂದು ವಾರ ಅಷ್ಟೇ ಐತದ, ಈಗ ಮುಗಿತಾ ಬಂತದ, ಇನ್ನೂ ಒಂದು ವಾರ ಅಷ್ಟೇ ಐತಿ. ಆದರೆ ಎಲ್ಲ ಕೋಟ್ಯಾನುಗಟ್ಟಲೆ ಅಂಕರು ಬಂದು ಹೋಗಿದಾರ. ಅವ್ರು ಹೋಗ್ಲಿಲ್ಲಪ್ಪ ಅಂತಂದ್ರೆ ನಾನು ಹೋಗಿಲ್ಲ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಹೋಗಿಲ್ಲಪ್ಪ ಅಂತಂದ್ರೆ ಹೋಗಿ ಬಂದವ್ರದ್ದು ಸ್ವಲ್ಪ ಮುಖ, ಅವ್ರದ್ದು ಸ್ವಲ್ಪ ಆಶೀರ್ವಾದ ಪಡ್ಕೊಂಡಪ್ಪ ಅಂತಂದ್ರೆ ಅದಕ್ಕಿಂತ ತೃಪ್ತಿ ಆನಂದ ಮತ್ತೊಂದಿಲ್ಲ ಅಂತ ಅನ್ಕೊತೀನಿ. ಯಾಕಂದ್ರೆ ಅವ್ರದ್ದು ಏನೇ ಕಾಲು ಮುಗಿಬೇಕು, ಏನು ನಮಸ್ಕಾರ ಮಾಡ್ಬೇಕಂತ ಏನಿಲ್ಲ. ಆದರೆ ಮುಗಿದ್ರೆ ಕಾಲು ಮುಗಿದು ಎಲ್ಲ ಒಳ್ಳೇದೇ. ಆದರೆ ಮುಗಿಲಿಕ್ಕಪ್ಪ ಅಂತಂದ್ರೆ ಅವರ ಕೊಡುವಂಥ ಪ್ರಸಾದ ಏನೈತಲ್ಲ, ಆ ಮಹಾಕುಂಭಮೇಳದಲ್ಲಿ ತಂದಂಥ ಪ್ರಸಾದ, ಈ ಒಂದು ಅಲ್ಲಿ ತಂದಂಥ ನೀರಾಗಿರ್ಬೋದು, ಪ್ರಸಾದ ಆಗಿರ್ಬೋದು, ಬಟ್ ಏನೇ ಇರಲಿ ಅದನ್ನು ಸ್ವೀಕರಿಸ್ಕೊಂಡು ಹೋದಪ್ಪ ಅಂತಂದ್ರೆ ಅದಕ್ಕಿಂತ ಆನಂದ ಆಗಿರ್ಬೋದು. ಏನೇ ಇರಲಿ ಮನಸ್ಸಿನಲ್ಲಿ ಏನೇ ಇತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಏನಾದರೂ ಕ್ರಿಮಿಕೀಟಗಳು ಕೊಳೆ ಏನೈತಪ್ಪ ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ. ಯಾಕಂದ್ರೆ ಅದು ದೇವರ ಸನ್ನಿಧಿ ಅಂತ ಹೇಳಕತ್ತೀನಿ ನಾನು. ಈಗ ನೀವೇನು ಹೋಗಿರ್ಲಿಪ್ಪ ಅಂತಂದ್ರೆ ದಯವಿಟ್ಟು ಹೋಗಿ ಬರ್ರಿ ಅಂತ ಹೇಳಕತ್ತೀನಿ. ಯಾಕಂದ್ರೆ ಇನ್ನೊಂದು ವಾರ ಅಷ್ಟೇ ಐತಿ. ಯಾರಾದರೂ ಹೋಗ್ಬೇಕಂತ ಅನ್ಕೊಂಡಿದ್ರಪ್ಪ ದಯವಿಟ್ಟು ಹೋಗಿ ಬರ್ರಿ ಅಂತ ಅದೀನಿ. ಕಾರಣಾಂತರಗಳಿಂದ ಎಲ್ಲರೂ ಹೋಗೋಕ್ಕಾಗಲ್ಲ ನನಗೋದೈತಿ. ಯಾಕಂದರೆ ಅವರವರ ಮನೆ ಸಮಸ್ಯೆಗಳಿಂದ ಹೋಗೋಕ್ಕಾಗಿರಂಗಿಲ್ಲ. ಯಾಕಂದರೆ ಒಬ್ಬರು ಹೋಗೋಕ್ಕಾಗಲ್ಲ ಆಲ್ಮೋಸ್ಟ್. ಯಾಕಂದರೆ ಕೋಟ್ಯಾನುಗಟ್ಟಲೆ ಮಂದಿ ಅಲ್ಲಿ ಹೋಗಿ ಕೆಟ್ಟ ಪುಣ್ಯಕ್ಷೇತ್ರದಲ್ಲಿ ದೇವ್ರ ದರ್ಶನ ತೊಗೊಂಡು ಕೆಟ್ಟ ಪುಣ್ಯ ಸ್ನಾನ ಮಾಡಿ ಕೆಟ್ಟ ಎಲ್ಲರೂ ಬಂದಾರೆ ಅಂತ ಎಲ್ಲರಿಗೂ ಗೊತ್ತೈತಿ. ಈಗ ಒಬ್ಬರು ಎಲ್ಲರೂ ಹೋಗೋಕ್ಕಾಗಲ್ಲ. ಹೋಗಿ ಬಂದಿರ್ಲಿಕ್ಕಪ್ಪ ಅಂತಂದರೆ ಇಲ್ಲಿಂದ ಮನಸ್ಸಿನ ಹೃದಯಪೂರ್ವಕವಾಗಿ ಆದರೆ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಇಲ್ಲಿಂದ ನಮಸ್ಕಾರ ಮಾಡಿಬಿಟ್ರೆ ಅಲ್ಲಿ ಮೂಡ್ತದೆ ಅಂತ ಹೇಳಾಕತ್ತೀನಿ. ಓಕೆ ಸರ್, ಇಷ್ಟಂಗೆ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೆ. ನಾನು ತಪ್ಪು ಏನಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ಎಲ್ಲರಿಗೂ ಇಲ್ಲಿಂದ ಕ್ಷಮೆ ಕೇಳ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಬರ್ತೀನಿ ಸರ್.